Namaste. Subject Gate Electrical Engineering, Set 1 Electrical Circuits, Gate 2002. This material is from Brilliant Tutorials. Set 1 Electrical Circuits, Topic 1 Network Elements, Concepts of Ideal Voltage and Current Sources. Ideal Transformer. ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ಥಿಯರಿಟಿಕಲಿ ಹೇಗೆ ಅಂತ ಗೊತ್ತಾಯ್ತಲ್ಲ. ಸೊ ಥಿಯರಿಟಿಕಲಿ ಪ್ರೂವ್ ಮಾಡ್ಕೋಬೇಕು, ಆಗ ಪ್ರಾಕ್ಟಿಕಲಿ ಮ್ಯಾಚ್ ಆಗುತ್ತಾ ಅಬ್ಸರ್ವ್ ಮಾಡಬೇಕು. ಥಿಯರಿಟಿಕಲಿ ಅಂತ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಸೊ ದಿಸ್ ಈಸ್ ಪ್ರೈಮರಿ, ದಿಸ್ ಒನ್ ಈಸ್ ಎ ಸೆಕೆಂಡ್ರಿ. ಪ್ರೈಮರಿ ಲಿಂಬ್, ಸೆಕೆಂಡ್ರಿ ಲಿಂಬ್. ಪ್ರೈಮರಿ ವೋಲ್ಟೇಜ್, ಪ್ರೈಮರಿ ಕರೆಂಟ್, ಸೆಕೆಂಡ್ರಿ ವೋಲ್ಟೇಜ್, ಸೆಕೆಂಡ್ರಿ ಕರೆಂಟ್. ಸೊ ಎನ್ ಈಸ್ ನಂಬರ್ ಆಫ್ ಟರ್ನ್ಸ್. n is to 1 ಇದೆ ಗೊತ್ತಾಯ್ತಲ್ಲ, ಟರ್ನ್ಸ್ ರೇಷಿಯೋ. ಕರೆಂಟ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಆರ್ ಟರ್ನ್ಸ್ ರೇಷಿಯೋ ಈಸ್ I2 by I1. ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಈಸ್ V2 by V1. ಕರೆಂಟ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಈಸ್ I2 by I1 ಆರ್ n is to 1. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಇಲ್ಲಿ ಡಾಟೆಡ್ ಇದೆ, ಡಾಟೆಡ್ ನೊಟೇಷನ್ ನೋಡಬೇಕಲ್ವಾ. ಇದು ಸಿಂಪಲ್ ಸರ್ಕ್ಯೂಟ್ ಆಯಿತು. ಇಲ್ಲಿ ಡಾಟೆಡ್. ಸೊ ಕರೆಂಟಲ್ಲಿ ಕರೆಂಟ್ ಫ್ಲೋಸ್ ಥ್ರೂ ದಿ ಡಾಟೆಡ್ ಎಂಡ್. ಓಕೆ. ಸೊ ಬಟ್ ಇಲ್ಲಿ ಕರೆಂಟ್ ಎಂಟರ್ ಆಗ್ತಾ ಇರೋದು ಇಲ್ಲಿ ನೆಗೆಟಿವ್ ಟರ್ಮಿನಲಿಗೆ. ಕರೆಂಟ್ ಫ್ಲೋಸ್ ಥ್ರೂ ದಿ ಡಾಟೆಡ್ ಎಂಡ್. ಹಾಗಾಗಿ ಮ್ಯೂಚುವಲ್ ಇಂಡಕ್ಟೆನ್ಸ್ ಎಮ್ ಇದೆಯಲ್ಲ, ಅದು ಪಾಸಿಟಿವ್ ಆಗಿರುತ್ತೆ. ಎಮ್ ಇಸ್ ಪಾಸಿಟಿವ್. ಬಟ್ ಕರೆಂಟ್ ಎಂಟರ್ಸ್ ಹಿಯರ್ ನೆಗೆಟಿವ್ ಟರ್ಮಿನಲ್. ಸೊ ದೆನ್ self inductance L1 is negative. So V1 equal to minus L1 into dI1 by dt. Okay. So here current I1 flows through the dotted end. So mutual inductance is positive. But here current enters the negative terminal. So self inductance L1 is negative. So therefore V1 equal to minus L1 into dI1 by dt. Similarly here I2 is also enters negative terminal and leaves the positive terminal. So V2 equal to minus L2 into dI2 by dt. V2 equal to minus L2 into dI2 by dt because current enters the negative terminal and leaves the positive terminal. See here, in this case current enters the dotted end here. Okay. The induced voltage is positive. Induced voltage ಅಂದರೆ ಕರೆಂಟ್ ಎಂಟರ್ ಆದರೆ ಏನಾಗುತ್ತೆ, ಈ ವೈಂಡಿಂಗಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಫ್ಲಕ್ಸ್ ಪ್ರೊಡ್ಯೂಸ್ ಆದರೆ EMF ಇಂಡ್ಯೂಸ್ಡ್ ಆಗುತ್ತಲ್ಲ. ಸೊ ದಟ್ EMF ದಿ ಇಂಡ್ಯೂಸ್ಡ್ ವೋಲ್ಟೇಜ್ ಇಸ್ ಪಾಸಿಟಿವ್ ಅಟ್ ದಿ ಡಾಟೆಡ್ ಎಂಡ್. ಗೊತ್ತಾಯ್ತಲ್ಲ, ಅಟ್ ದಿ ಡಾಟೆಡ್ ಎಂಡಲ್ಲಿ. ಹಾಗಾಗಿ ಎಮ್ ಇಸ್ ಪಾಸಿಟಿವ್ ಆಗುತ್ತೆ. ಹವೆವರ್ ದಿ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದಿ ಕಾಯಿಲ್ L1, ಇಲ್ಲಿ ಕರೆಂಟ್ ಏನಾಗ್ತಾ ಇದೆ, ಎಂಟರ್ಸ್ ಅಥವಾ ಫ್ಲೋಸ್ ಥ್ರೂ ದಿ ಡಾಟೆಡ್ ಎಂಡ್. ಹಾಗಾಗಿ ಇಲ್ಲಿ ಇಂಡ್ಯೂಸ್ಡ್ ವೋಲ್ಟೇಜ್ ಪಾಸಿಟಿವ್ ಆಗುತ್ತೆ. ಸೊ ಎಮ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಇಸ್ ಪಾಸಿಟಿವ್. ಎಮ್ ಇಸ್ ಪಾಸಿಟಿವ್. ಹವೆವರ್ ದಿ ವೋಲ್ಟೇಜ್ ಇಂಡ್ಯೂಸ್ಡ್ ಏನಾಯಿತು, ಇಲ್ಲಿ ಇಂಡ್ಯೂಸ್ಡ್ ವೋಲ್ಟೇಜ್ ಪಾಸಿಟಿವ್ ಆಗಿರುತ್ತೆ, ಮ್ಯೂಚುವಲ್ ಇಂಡಕ್ಟೆನ್ಸ್ ಪಾಸಿಟಿವ್ ಆಗುತ್ತೆ. ಬಟ್ ಇಲ್ಲಿ ವೈಂಡಿಂಗಲ್ಲಿ ಏನಾಗುತ್ತೆ, ದಿ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ಕಾಯಿಲ್ L1 ಡ್ಯೂ ಟು ಇಟ್ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ನೆಗೆಟಿವ್ ಅಟ್ ದಿ ಟರ್ಮಿನಲ್. ಈ ಟರ್ಮಿನಲ್ನಲ್ಲಿ ಇಂಡ್ಯೂಸ್ಡ್ ವೋಲ್ಟೇಜ್ ಏನಾಗ್ತಾ ಇದೆ, ನೆಗೆಟಿವ್ ಆಗುತ್ತೆ. ಗೊತ್ತಾಯ್ತಲ್ಲ. ಹಾಗಾಗಿ ಸೆಲ್ಫ್ ಇಂಡಕ್ಟೆನ್ಸ್ ಇಸ್ ದಿ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ಕಾಯಿಲ್ L1. ಇಲ್ಲಿ L1ನಲ್ಲಿ ವೋಲ್ಟೇಜ್ ಇಂಡ್ಯೂಸ್ಡ್ ಆಗುತ್ತಲ್ಲ L1 ಡ್ಯೂ ಟು ಇಟ್ಸ್ ಸೆಲ್ಫ್ ಇಂಡಕ್ಟೆನ್ಸ್ ಇಸ್ ನೆಗೆಟಿವ್ ಅಟ್ ದಿ ಟರ್ಮಿನಲ್ ವೇರ್ I1 ಎಂಟರ್ಸ್. ಸೊ ಹಾಗಾಗಿ V1 equal to minus L1 into dI1 by dt. Similarly, I2 enters the negative terminal and leaves the positive terminal. Hence, V2 equal to minus L2 into dI2 by dt. Okay. Thank you so much.